ಕ್ಷಣ ಮರೆತು ಬಿಡಬೇಕೆಂದರು. ಅವನ ಅಭಿಪ್ರಾಯಕ್ಕೂ ಮೀರಿ ಕಣ್ಣ ಮುಂದೆ ಅದೇ ದೃಶ್ಯದ ಅನಾವರಣ. ಆ ಕ್ಷಣ ತನ್ನಲ್ಲಾದ ಬದಲಾವಣೆ ಬಗ್ಗೆ ಯೋಚಿಸಿದ ಸೃಷ್ಟಿ ಅದ್ಭುತ ಎನಿಸಿತು. ಊಹೆಗೂ ನಿಲುಕದು. ಇಷ್ಟು ದಿನ ಹುಡುಕಾಡುತ್ತಿದ್ದುದನ್ನು ಪಡೆದುಕೊಂಡಂಥ ಭಾವ. ಒಂದು ಕ್ಷಣ ಅವಳಿದನ್ನು ಯಾವ ರೀತಿ ತೆಗೆದುಕೊಂಡಿರ್ಬೋದು? ನನ್ನ ಬಗ್ಗೆ ಏನು ಯೋಚಿಸಿರ್ಬೋದು? ಇಷ್ಟ ಆಗಲಿಲ್ವಾ? ಒಂದು ವೇಳೆ ಅವಳಿಗೆ ಇಷ್ಟ? ಮರುಕ್ಷಣವೇ ಅವಳು ಗಾಬರಿಕೊಂಡು ಓಡಿ ಹೋಗಿದ್ದು ನೆನಪಾದಾಗ ಹೆದರಿದ್ದಾಳ. ಯಾಕೆ ಬರಬೇಕಿತ್ತು ನನ್ನ ಮುಂದೆ? ಅವಳನ್ನು ಎಂದೂ ನೋಡಿದನೋ ಅಂದಿನಿಂದಲೇ ನನ್ನ ನೆಮ್ಮದಿ ನಾಶವಾಗಿ ಹೋಗಿತ್ತು. ಈಗ ನಡೆದಿದ್ದಕ್ಕೆಲ್ಲ ಅವಳೇ ಕಾರಣ ಅನುಭವಿಸಲಿ ಎಂದುಕೊಂಡೇ ಮನೆಯೊಳಗೆ ನಡೆದಿದ್ದ. ಎಂದಿಗಿಂತ ಮೊದಲೇ ಎಚ್ಚರಗೊಂಡವನು ಅಭಿಪ್ರಾಯಕ್ಕೂ ಮೀರಿ ಹೊರಗೆ ಬಂದು ನೋಡಿದ. ಉಸಿರು ಬಿಗಿ ಹಿಡಿದು ಕ್ಷಣಗಳನ್ನು ಕಳೆದಿದ್ದ. ಎಲ್ಲೆಡೆ ಹಿತಮಿತವಾದ ಬೆಳಕು ಹರಡಲು ಶುರುವಾಗಿತ್ತು. ಸಮಯ 8ರವರೆಗೂ ಹೊರಗೆಯೇ ಉಳಿದಿದ್ದ. ಮಹೇಂದ್ರ ಅವರು ಒಮ್ಮೆ ಬಂದು ಕಾಫಿ ಕೊಟ್ಟು ಹೋಗಿದ್ದರು. ಇನ್ನೂ ಬರಲಾರಲು ಎನಿಸುತ್ತಲೇ ಎಂದಿಗಿಂತ ಹೆಚ್ಚಾಗಿ ಕೋಪಗೊಂಡಿದ್ದ. ಒಳ ಬಂದು ರೆಡಿಯಾದವನು ಮಹೇಂದ್ರರು ತಿಂಡಿ ತಿಂದು ಹೋಗೋ ಎನ್ನುತ್ತಿದ್ದರು. ಹಸಿವಿಲ್ಲ ಎಂದಷ್ಟೇ ಹೇಳಿ ಹೊರಬಂದವನ ನೋಟ ಮತ್ತೆ ತುಳಸಿ ಗಿಡದ ಕಡೆಗೆ. ಪೂಜೆಯಾದ ಗುರುತುಗಳು ಇರಲಿಲ್ಲ. ಸಿಕ್ಕಿದರೆ 4 ಬಾರಿಸಬೇಕು ಎಂದು ಗೊಣಗಿಕೊಂಡೇ ಹೊರಟಿದ್ದ. ಕೆಲಸಗಳ ಕಡೆ ತನ್ನ ಶ್ರದ್ಧೆ ಕಡಿಮೆಯಾಗುತ್ತಿದೆ ಎನಿಸಿದಾಗ ಆ ಹುಡುಗಿ ಸಿಕ್ಕಾಗ ನೇರವಾಗಿ ಹೇಳಿಬಿಡಬೇಕು. ನನ್ನ ಕಣ್ಮುಂದೆ ಬರಬೇಡ, ನನ್ನ ಮನೆಗಂತೂ ಬರಲೇಬೇಡವೆಂದು ಎಂದುಕೊಂಡ. ಮರುಕ್ಷಣವೇ ಛೇ, ಅದೊಂದು ಬುದ್ಧಿ ಇಲ್ಲದ ಹುಡುಗಿ ಮುಂದೆ ನಾನು ಸೋಲುವುದೇ? ಅವಳು ಎದುರಿಗೆ ಬಂದರು, ಮನೆಗೆ ಬಂದರು ಬೈದು ದೂರ ಇರಿಸಬೇಕು. ಆಲೋಚನೆಗಳೆಲ್ಲ ಅವಳ ಕಡೆಗೆ. ಒಮ್ಮೆ ನೋಡುವ ಅನಿಸಿಕೆ ಮೂಡಿದಾಗ ಹೌದು, ನೋಡಿದರೆ ತಪ್ಪೇನು ಪ್ರಶ್ನಿಸಿಕೊಂಡಿದ್ದ. ಅವಳನ್ನು ದೂರ ಇರು ಎಂದು ಹೇಳುವುದಕ್ಕೆ ಆದರೂ ನೋಡಲೇಬೇಕೆಂದುಕೊಳ್ಳುತ್ತಲೇ ಒಂದು ವೇಳೆ ಈ ಸಮಯದಲ್ಲಿ ಮನೆಗೆ ಬಂದಿರ್ತಾಳ ಎನಿಸುತ್ತಲೇ ಹೊರಗೆ ಕಾರ್ ಪಾರ್ಕಿಂಗ್ ಕಡೆಗೆ ನಡೆದಿದ್ದ. ಕಾರ್ ದೀಪಾಂಜಲಿ ಕಡೆ ಹೊರಟಿತ್ತು. ಬಂದು ಹೋದ ಗುರುತುಗಳ ಸುಳಿವು ಕಾಣಲಿಲ್ಲ. ಮರುದಿನ ಕೂಡ ತುಳಸಿ ಗಿಡಕ್ಕೆ ಪೂಜೆ ಆಗದಿದ್ದಾಗ ಗೊಂದಲಕ್ಕೆ ಬಿದ್ದ. ಏನಾಗಿದೆ ಈ ಹುಡುಗಿಗೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಒಮ್ಮೆ ನೋಡಲೇಬೇಕು ಎನ್ನುವ ಅನಿಸಿಕೆ ಪ್ರಬಲವಾದಾಗ ಗಂಭೀರವಾಗಿ ಯೋಚಿಸಿದ. ಹೀಗೋ ಕಾಲೇಜ್ ಕನ್ಸ್ಟ್ರಕ್ಷನ್ ಬಳಿ ಹೋಗಬೇಕು. ಅವಳು ಅದೇ ಕಾಲೇಜ್ ಅನಿಸುತ್ತಲೇ ಮನೆಯೊಳಗೆ ನಡೆದಿದ್ದ. ಮಿತ್ರ ಬೆಳಿಗ್ಗೆ ಎದ್ದವಳು ಇನ್ನು ಹಾಗೆಯೇ ಮುದುರಿ ಕುಳಿತಿದ್ದವಳನ್ನು ನೋಡಿ, ಏನಾಗಿದೆ ನಿಂಗೆ? 3 ದಿನದಿಂದ ಹೊರಗೆ ಹೋಗುತ್ತಿಲ್ಲ. ಇಂದು ಕಾಲೇಜ್ಗೆ ಹೋಗುವುದಿಲ್ವೇ? ಹೋಗ್ತೀನಿ ಅಕ್ಕ. ಏನಿದು ಇಷ್ಟು ಮೃದು ಆದರೆ ಕಷ್ಟ? ಮೊದಲು ಜೋರಾಗಿ ಮಾತಾಡುವುದನ್ನು ಅಭ್ಯಾಸ ಮಾಡಿಕೋ. ಸರಿ ಎನ್ನುವಂತೆ ತಲೆ ಆಡಿಸಿದಳು. ಅವಳ ಬಗ್ಗೆ ಮುದ್ದು ಮೂಡಿದಾಗ ಮಿತ್ರ ಬೇಗ ಎದ್ದು ರೆಡಿಯಾಗು, ನಾನೇ ನಿನ್ನ ಡ್ರಾಪ್ ಮಾಡಿ ಹೋಗ್ತೀನಿ ಎನ್ನುತ್ತಿದ್ದಂತೆ ಸರಿ ಎನ್ನುವಂತೆ ನೋಡಿದವಳು ವಾಶ್ರೂಮ್ನತ್ತ ನಡೆದಿದ್ದಳು. ಮನದಲ್ಲಿ ಅವರು ಎದುರು ಸಿಕ್ಕರೆ ಏನು ಮಾಡುವುದು ಎಂದುಕೊಂಡೆ. ಚೂಡಿದಾರ್ ತೊಟ್ಟು ರೆಡಿಯಾಗಿ ಬಂದವಳ ನೋಡಿ, ನೀನು ಯಾವ ಡ್ರೆಸ್ ಹಾಕಿದ್ರೂ ತುಂಬ ಚೆನ್ನಾಗಿ ನಿನಗೆ ಸೂಟ್ ಆಗಿಬಿಡುತ್ತದೆ. ಅದರಲ್ಲೂ ಲಂಗ ದಾವಣಿ ಸೀರೆಯಲ್ಲಿ ಅಂತೂ ನಿನ್ನ ನೋಡ್ತಲೇ ಇರಬೇಕು ಅನಿಸ್ತಿರುತ್ತದೆ. ಸೀರೆಯಲ್ಲಿ ಎಂದು ಕೇಳುತ್ತಲೇ ತಾನು ಅಂದು ಹೋಗಿದ್ದು, ಗೌತಮ್ ನಡೆದುಕೊಂಡಿದ್ದು ನೆನಪಾಗಿತ್ತು. ಬೆಳಗಿನ ತಿಂಡಿ ಸಮಯದಲ್ಲಿ ಅಂದು ರಾಜು ಅವರು ಸಿಕ್ಕಿದ್ದರಿಂದ ಮಾತುಕತೆಗಳ ನಡುವೆ ಹೊರಡುವುದು ತಡವಾಗಿತ್ತು. ಚಂದನ ಮೆಲ್ಲಗೆ ಅಕ್ಕ ಟೈಮ್ ಆಗ್ತಿದೆ ಎನ್ನುತ್ತಲೇ ಮಿತ್ರ ಅವಸರಿಸಿ ನಡೆದಿದ್ದಳು. ಅರ್ಧ ರಸ್ತೆ ತಲುಪುತ್ತಲೇ ಬಂದ ಫೋನ್ ಕಾಲ್ನಲ್ಲಿ ಮಾತನಾಡಿದವಳು, ಚಂದನ ಪ್ಲೀಸ್ ಬೇಜಾರು ಮಾಡಿಕೊಳ್ಬೇಡ, ಆಟೋನಲ್ಲಿ ಹೋಗಿಬಿಡು, ಅರ್ಜೆಂಟ್ ಕೆಲಸ ಇದೆ, ಮರೆತು ಹೋಗಿತ್ತು ಎನ್ನುತ್ತಾ ಅವಳನ್ನು ಅಲ್ಲೇ ಇಳಿಸಿದಳು. ಚಂದನ ಅತ್ತ ಇದ್ದ ಬಸ್ ಸ್ಟಾಪನ್ನು ನೋಡುತ್ತಲೇ ಈಗ ಬಸ್ ಬಂದರೂ ಬರಬಹುದು ಎನಿಸಿತು. ರಸ್ತೆ ದಾಟಲು ನಡೆಯುತ್ತಿದ್ದಂತೆ ತುಂಬ ಸಮಯದಿಂದ ನನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ ಎಂದು ಅನಿಸುತ್ತಲೇ ಅಲ್ಲೇ ನಿಂತು ಬಿಟ್ಟಿದ್ದಳು. ನಡು ರಸ್ತೆ ಎಂಬುದನ್ನು ಮರೆತು ಬಂದು ನಿಂತ ಕಾರಿನಲ್ಲಿದ್ದ ವ್ಯಕ್ತಿಯ ಮುಖದಲ್ಲಿ ಎಂದಿನಂತೆಯೇ ಕೋಪ. ಇದಕ್ಕೇನು ನಡು ರಸ್ತೆಯಲ್ಲಿ ನಿಂತು ಯೋಚಿಸುವ ಅಳುವ ಕಾಯಿಲೆ ಇದೆಯಾ? ಓಡಾಡುತ್ತಿದ್ದ ವಾಹನಗಳತ್ತ ಗಮನ ಹರಿಸಿದವನು ಹೊರಗಿನ ಓಡಾಟಕ್ಕೆ ಇದು ನಾಲಾಯಕ್ ಎಂದು ಗೊಣಗಿಕೊಂಡು ಇಳಿದು ಅವಳತ್ತ ನಡೆದವನು ತೋಳಿಡಿದು ಹೊರಟಾಗಿ ಕರೆತಂದು ಕಾರಿನಲ್ಲಿ ಕೂರಿಸಿದ. ಏನೊಂದು ಅರ್ಥೈಸಿಕೊಳ್ಳದವಳು ಸಣ್ಣ ನಡುಕದೊಂದಿಗೆ ಕುಳಿತಿದ್ದಳು. ನಿಂಗೆ ರೋಡಿನಲ್ಲಿ ನಿಂತು ಅಳುವ ಕಾಯಿಲೆ ಇದೆಯಾ? ಹೊರಟಾಗಿ ಕೇಳುತ್ತಲೇ ಕಾರ್ ಸ್ಟಾರ್ಟ್ ಮಾಡಿದ್ದು. ಚಂದನ ತಲೆ ಎತ್ತಿ ನೋಡದಾಗಿದ್ದಳು. ಜೊತೆಗೆ ಗೌತಮ್ ವರ್ತನೆಯನ್ನು ವಿಶ್ಲೇಷಿಸದಾಗಿದ್ದಳು.
ಎಂದಿನಂತೆ ಮೌನದ ಚಿಪ್ಪಿನೊಳಗೆ ಸೇರಿದಳು. ತನ್ನ ಮಾತಿಗೆ ಬದಲು ಹೇಳದೆ ಕುಳಿತವಳ ರೀತಿ ಅಸಹನೀಯವೆನಿಸಿತು. ಕಾಲೇಜ್ ಮುಂದೆ ಕಾರು ನಿಲ್ಲುತ್ತಲೇ ಇಳಿಯಲು ಹೋದವಳಿಗೆ ದನಿ ತಡೆದು ನಿಲ್ಲಿಸಿತು. ಏನು ಮಾಡಬೇಕೋ ತಿಳಿಯದೆ ಹಾಗೆ ತಲೆ ತಗ್ಗಿಸಿ ಕುಳಿತಿದ್ದಳು. ಅವಳ ಕಡೆಗೆ ಅವನ ನೋಟ ಒಂದೆರಡು ಕ್ಷಣ ಹಾಗೆ ಕಾಲೇಜಿನತ್ತ ತಿರುಗಿ ನೋಡಿದ. ಓಡಾಡುತ್ತಿದ್ದ ಹುಡುಗಿಯರ ಕಡೆಗೆ. ಚಂದನ ಎಲ್ಲರಿಗಿಂತ ವಿಭಿನ್ನ ಎನಿಸಿದಳು. ಆದರೂ ಮನದಲ್ಲಿ ಅರಿಯದ ಸಂಕಟ, ಕೋಪ, ಅವಳ ತಾಳ್ಮೆ ಕೂಡ ಸಹಿಸದಾಗಿದ್ದ. ಇನ್ನೊಂದ್ಸಲ ರೋಡ್ ಮಧ್ಯೆ ನಿಂತ್ಕೊಂಡು ಏನಾದರೂ ಯೋಚಿಸ್ಬೇಕು, ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಅವನ ಮಾತಿಗೂ ಅವಳ ಮುಖದಲ್ಲಿ ಯಾವ ಏರುಪೇರು ಇಲ್ಲ. ಏನಾಗೆ ಕುಳಿತಿದ್ಯಾ? ನಾನು ಹೇಳಿದ್ದು ಅರ್ಥ ಆಯ್ತಾ? ಮೆಲ್ಲಗೆ ಆಯಿತು ಎನ್ನುವಂತೆ ತಲೆ ಆಡಿಸಿದಳು. ನನ್ನ ಮಾತು ಕೇಳಿಸಿಕೊಂಡಿದ್ದಾಳ? ಈ ಗಾಬರಿಯಲ್ಲಿ ಅನಿಸಿದ್ದಾಗ ನಾನು ಏನು ಮಾಡ್ತೀನಿ ಹೇಳು ಎಂದಿದ್ದ. ಏನು ಮಾಡ್ತೀರೋ ನಿಮಗೆ ಗೊತ್ತಿಲ್ಲ, ಮೆಲ್ಲಗೆ ಉಸಿರಿದಳು ಅವಳು. ಹೇಳಿದ ಸಾಲುಗಳನ್ನೇ ಒಮ್ಮೆ ಕೆಕ್ಕರಿಸಿಕೊಂಡು ನೋಡಿ ಗೆಟ್ ಔಟ್ ಎಂದಿದ್ದ. ಕಾದಿದ್ದವಳಂತೆ ಕಾರಿನ ಬಾಗಿಲು ತೆಗೆದು ಇಳಿದಿದ್ದಳು. ಇಳಿದು ಮೆಲ್ಲಗೆ ನಡೆದವಳ ನೋಡಿದ್ದ. ಅವಳ ಮಾತು ವ್ಯಂಗ್ಯವ ಅನಿಸಿತು. ನಾಲಾಯಕ ಹುಡುಗಿ ಕೊಣಗಿಕೊಂಡೇ ಕಾರ್ ಸ್ಟಾರ್ಟ್ ಮಾಡಿದ. 3 ದಿನದಿಂದ ಇದ್ದಂಥ ಒತ್ತಡ ಸರಿದು ಮನಸ್ಥಿತಿ ಸಮಾಧಾನವಾದಂಥ ಭಾವ. ಒಂದು ಕ್ಷಣ ಯೋಚಿಸಿದ. ಕಾರಣ ಇವಳಿಂದನ? ಮರುಕ್ಷಣವೇ ತಾನೇ ಉತ್ತರಿಸಿಕೊಂಡಿದ್ದ, ಸಾಧ್ಯವೇ ಇಲ್ಲವೆಂದು. ಅಂದು ರಾತ್ರಿ ಊಟಕ್ಕೆ ಕುಳಿತಿದ್ದ ಮೊಮ್ಮಗನನ್ನು ದೀರ್ಘಾವಧಿ ಗಮನಿಸಿದ ಮಹೇಂದ್ರ ಅವರಿಗೆ ಗೌತಮ್ ಮುಖದಲ್ಲಿ ಎಂದೂ ಕಾಣದ ಮಂದಹಾಸ ಸಂತೃಪ್ತಿ ಇದೇ ಎನಿಸಿತ್ತು. ಇದೇ ಸರಿಯಾದ ಸಮಯವೆಂದು ಕೊಂಡವರು ಊಟದ ನಂತರ ಮಾತಿಗೆ ಕುಳಿತು ಮೊಮ್ಮಗನೊಂದಿಗೆ ಮಾತನಾಡಲು ಪೀಠಿಗೆ ಹಾಕಿದರು. ಗೌತಮ್, ನಿನ್ನ ಒಂದು ಮಾತು ಕೇಳ್ತೇನೆ, ನಿಧಾನವಾಗಿ ಯೋಚಿಸಿ ಆಲೋಚಿಸಿ ನೋಡು ಎಂದು ಹೇಳುತ್ತಲೇ ವಿಷಯಕ್ಕೆ ಬಂದಿದ್ದರು. ನಿನ್ನ ಜೊತೆ ಅವರಿಗೆಲ್ಲ ಮದುವೆಯಾಗಿ ಹೆಂಡತಿ ಮಗು ಎಂದು ಸಂಸಾರ ಮಾಡಿಕೊಂಡಿದ್ದಾರೆ. ಏನೋ ನಿನ್ನ ತಂದೆಯ ಜೀವನದಲ್ಲಿ ಹೀಗೆ ಆಯಿತೆಂದರೆ ಎಲ್ಲರ ಜೀವನದಲ್ಲಿ ಹೀಗೇ ಆಗೋದೆ. ನನ್ನ ಸ್ನೇಹಿತರು ಈ ವಯಸ್ಸಿನಲ್ಲಿ ತನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸಂತೋಷವಾಗಿ ತುಂಬು ಜೀವನ ನಡೆಸುತ್ತಿದ್ದಾರೆ. ಏನೋ ನಿನ್ನ ತಂದೆಯ ಹಣೆಬರಹ ಚೆನ್ನಾಗಿರಲಿಲ್ಲ ಅಷ್ಟೇ. ಎಲ್ಲ ಹೆಣ್ಣು ಮಕ್ಕಳು ಕೆಟ್ಟವರಲ್ಲ, ಎಲ್ಲೋ ಒಬ್ಬಿಬ್ಬರು ಮಾತ್ರ ಸ್ವಾರ್ಥಿಗಳಾಗಿ ಈ ರೀತಿ ಮಾಡ್ತಾರೆ. ಎಷ್ಟೋ ಹೆಣ್ಣು ಮಕ್ಕಳು ಗಂಡ ಕುಡಿದು ಬಂದು ಹೊಡೆದರು, ಬೈದರು, ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿದರು, ತನ್ನ ಗಂಡ ಮನೆ ಮಕ್ಕಳು ಎಂದು ಮನೆಗೆ ಜೀವ ತೊಯ್ದ ಜೀವನ ಸಾಗಿಸುವವರು ಇರುತ್ತಾರೆ. ಹಾಗೆ ಗಂಡಸರಲ್ಲೂ ಕೆಲವರು ಕೆಟ್ಟವರು ಇರುತ್ತಾರೆ. ಹಾಗಂತ ಹೆಣ್ಣು ಮಕ್ಕಳೆಲ್ಲ ಗಂಡುಗಳೆಲ್ಲ ಕೆಟ್ಟವರೆಂದು ಅಂದುಕೊಂಡು ಮದುವೆ ಆಗುವುದಿಲ್ಲ ಎಂದು ಬಿಟ್ಟರೆ ಹೇಗೆ? ಎರಡು ಕಡೆಗಳಿಂದಲೂ ತಪ್ಪುಗಳು ನಡೆಯುತ್ತಿರುತ್ತವೆ. ಒಂದು ಗಂಡಿಗೆ ಒಂದು ಹೆಣ್ಣು ಎಂಬುದು ಪ್ರಕೃತಿಯ ನಿಯಮ. ಯಾವ ಕಾಲಕ್ಕೆ ಏನೇನು ಆಗಬೇಕು ಅದಾಗಲೇಬೇಕು. ಹಿಂದೆ ಆಗಿದ್ದ ಎಲ್ಲವನ್ನು ಮರೆತು ಹೊಸ ಜೀವನ ಆರಂಭಿಸು. ಈಗ ನಿಂಗೆ ಒಂಟಿತನದ ಅನುಭವ ಕಾಡದಿರಬಹುದು. ಕೆಲಸಗಳ ಒತ್ತಡದ ನಡುವೆ ಮುಳುಗಿ ಹೋಗ್ತೀಯಾ? ವರ್ಷಗಳು ಕಳೆಯುತ್ತಲೇ ಒಂಟಿತನದ ಅನುಭವ ಅನುಭವಿಸಲು ಸಿಗುತ್ತದೆ. ತಿರುಗಿ ನೋಡಿದರೂ ನೀನು ನೆನೆಸಿ ಸಂಭ್ರಮಿಸುವಂತೆ ಏನೂ ಕಾಣುವುದಿಲ್ಲ. ಮುಂದೆ ವಯಸ್ಸಾಗುವಾಗ ಜೀವನ ಇನ್ನೂ ಉದ್ದವಿರುತ್ತದೆ, ಒಂದೆರಡು ದಿನದಲ್ಲ. ನಿನ್ನ ಕಷ್ಟ ಸುಖ ಬೇಕು ಬೇಡಗಳನ್ನು ನಿನ್ನ ಮನಸ್ಸಿನ ಭಾವನೆಯನ್ನು ಹಂಚಿಕೊಳ್ಳಲು ನಿನ್ನವರೆನ್ನುವರು ಬೇಕು. ಸಂಗಾತಿಯ ಅವಶ್ಯಕತೆ ಜೀವನಕ್ಕೆ ತುಂಬ ಮುಖ್ಯ. ಈಗೇನು ನನಗೆ ನೀನಿದ್ಯಾ, ನಿನಗೆ ನಾನಿದ್ಯಾ, ನಾನು ಎಷ್ಟು ದಿನದವನು, ಇಂದೋ ನಾಳೆಯೋ ಎಂದು ಹೇಳುತ್ತಿದ್ದಂತೆ ಗೌತಮ್ ಜೋರಾಗಿ ತಾತ ಎಂದಿದ್ದ. ಅಂಥ ಒಂದು ಕಲ್ಪನೆಯನ್ನು ಸಹಿಸಲಾರ. ಬುದ್ಧಿ ತಿಳಿದಾಗಿನಿಂದ ಅವರ ನೆರಳಿನಲ್ಲಿ ಬೆಳೆದಿದ್ದ. ತಂದೆಯ ನೋವನ್ನು ನೋಡುತ್ತಾ ಮಹೇಂದ್ರರು ಅವನ ತಲೆ ನೆವರಿಸಿ, ನಿಮಗೆ ವಯಸ್ಸಾದಾಗ ನನ್ನಂತೆ ಆದಾಗ ನನ್ನ ಪರಿಸ್ಥಿತಿ ಬರಬಾರ್ದು ಎಂದು ಹೇಳುವುದರಲ್ಲಿ ಅವರ ಗಂಟಲುಬ್ಬಿ ಮಾತನಾಡಲು ಆಗಲಿಲ್ಲ. ಅವರ ಮನಸ್ಸು ಎಷ್ಟು ನೊಂದಿದೆ ಎಂದು ಅವರ ಕಣ್ಣೀರೇ ಹೇಳುತ್ತಿತ್ತು. ಹೇಗೆ ಸಮಾಧಾನ ಹೇಳಬೇಕೋ ತಿಳಿದಾದವನು, ಕ್ಷಮಿಸಿ ತಾತ, ನನ್ನ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಎಂದವನು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ತನ್ನ ರೂಮಿನತ್ತ ನಡೆದಿದ್ದ. ಒಂದೆರಡು ಕ್ಷಣ ಅವರು ಹೇಳಿದ ಮಾತಿನಲ್ಲಿ ಸತ್ಯವಿದೆ ಎನಿಸಿದರು ಅದನ್ನು ಆ ಕ್ಷಣಕ್ಕೂ ಕೂಡ ಒಪ್ಪದಾಗಿದ್ದ. 3 ದಿನದಿಂದ ಮನೆಯಲ್ಲೇ ಇದ್ದ ಚಂದನ ಇಂದು ಕಾಲೇಜಿನ ಒಂದಿಷ್ಟು ವಿಷಯ ಹೇಳಿಕೊಂಡಿದ್ದು ಮಿತ್ರಗೆ ಸಂತೋಷವಾಗಿತ್ತು. ಮಿತ್ರ ಮಲಗಿದ್ದರೂ ನಿದ್ರೆ ಚಂದನನಿಂದ ದೂರವೇ ಉಳಿದಿತ್ತು.
ಗೌತಮ್ ಒರಟಾಗಿ ಕೈ ಹಿಡಿದು ಕರೆದೊಯ್ದು ಕಾರಿನಲ್ಲಿ ಕೂರಿಸಿದ ಕ್ಷಣ ನೆನಪಾಗಿತ್ತು. ಆ ಒರಟುತನದಲ್ಲೂ ನವಿರುತನ ಇದೆ ಎನಿಸಿತು. ಮಹೇಂದ್ರ ಅವರು ಬಂದು ನಿಂತ ವಾಚ್ಮ್ಯಾನನ್ನು ಏನು ವಿಷಯ ಎನ್ನುವಂತೆ ನೋಡಿದ್ದರು. ಸರ್, ನಿನ್ನೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾಕೆ ಮತ್ತೆ ಬಂದಿದ್ದಾರೆ. ಇಂದು ಭೇಟಿಯಾಗಲೇಬೇಕು ಎಂದು ಹೇಳುತ್ತಿದ್ದಾರೆ ಎಂದಾಗ ಯಾರಿರ್ಬೋದು ಎಂದುಕೊಂಡೆ. ಸರಿ, ಕಳಿಸು ಎಂದಿದ್ದರು. 3 ದಿನದಿಂದ ಅಸಮಾಧಾನದಿಂದ ಇದ್ದ ಮೊಮ್ಮಗನ ಅರಿಯಲಾರದೆ ತೊಳಲಾಡುತ್ತಿದ್ದವರು ಹಿಂದಿನ ದಿನ ತನ್ನನ್ನು ಭೇಟಿಯಾಗಲು ಬಂದಿದ್ದಾಕೆಯನ್ನು ಭೇಟಿಯಾಗದೆ ವಾಚ್ಮ್ಯಾನ್ ನನಗಿಂದು ಭೇಟಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿಬಿಡು ಎಂದು ಹೇಳಿ ಕಳಿಸಿದರು. ಮತ್ತೆ ಇಂದು ಬಂದಾಗ ಯಾರಿರ್ಬೋದು ಎನಿಸಿತು. ಹೇಗೋ ಮೊಮ್ಮಗ ಈ ಸಮಯದಲ್ಲಿ ಮನೆಗೆ ಬರಲಾರ, ಬೇಗ ವಿಚಾರಿಸಿ ಕಳಿಸಿಬಿಡಬೇಕು. ಚಂದನ ಬರಲು ಅವನು ಒಪ್ಪಿಗೆ ಕೊಟ್ಟಿರುವುದೇ ಹೆಚ್ಚು ಎಂದುಕೊಂಡು ಆಕೆಗಾಗಿ ಕಾಯುತ್ತಾ ಕುಳಿತರು. ನಡೆಯುತ್ತಿದ್ದಾಕೆಯ ಹೆಜ್ಜೆಗಳು ತಡವರಿಸಿದಾಗ 30 ವರ್ಷಗಳ ನಂತರ ಮತ್ತೆ ತನ್ನ ಹೆಜ್ಜೆ ತಡವರಿಸುತ್ತಿದೆ. ನಾನು ಮುಂದೊಂದು ಸಮಯದಲ್ಲಿ ಗಾಬರಿ, ಆತಂಕ, ಮುಜುಗರದ ಸಂದರ್ಭ ಎದುರಿಸ್ತೇನೆ ಎಂದು ಆಲೋಚಿಸಿಯೇ ಇರಲಿಲ್ಲ. ನಾನೆಷ್ಟೇ ಬೆಳೆದರೂ ಏನೇ ಸಾಧಿಸಿದರೂ ತನ್ನ ಅಪೂರ್ಣತೆಯನ್ನು ಗೆಲ್ಲಲಾಗಲಿಲ್ಲ. ಯೋಚಿಸುತ್ತಲೇ ಮಹೇಂದ್ರರ ಮುಂದೆ ಬಂದು ನಿಂತಾಗಿತ್ತು. ಗಮನಿಸಿ ನೋಡಿದರು. ಪರಿಚಯದ ಗುರುತು ಹತ್ತಲಿಲ್ಲ ನೆನಪಿಗೆ. ಶಿಷ್ಟಾಚಾರಕ್ಕಾಗಿ ಕುಳಿತುಕೊಳ್ಳುವಂತೆ ಹೇಳಿದರು. ಅವರೆದುರಿಗಿದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ಮನೆ ಸುತ್ತಲೂ ಒಮ್ಮೆ ನೋಡಿದರು. 30 ವರ್ಷದ ಹಿಂದೆ ಇದ್ದ ಚಿತ್ರಣವೇ, ಏನೇನು ಬದಲಾಗಿಲ್ಲ. ಹೆಣ್ಣು ಇಲ್ಲದ ಮನೆ ಎಂದು ಸಾರಿ ಹೇಳುತ್ತಿತ್ತು. ಅದು ಅವರಿಗೆ ದೊಡ್ಡದಾಗಿ ಕಾಣಲಿಲ್ಲ. ಒಂದೆಡೆ ನಿಂತ ನೋಟಕ್ಕೆ ಎದ್ದು ನಿಂತಿದ್ದರು. ಗಮನಿಸಿದ ಮಹೇಂದ್ರರು, ನನ್ನ ಮಗ ಪ್ರಸಾದ್ ವರ್ಮ ಎಂದವರು. ಮತ್ತು ಈ ಕಡೆಗಿದ್ದ ಮತ್ತೊಂದು ಫೋಟೋ ತೋರಿಸಿ, ಗೌತಮ್ ವರ್ಮ ನನ್ನ ಮೊಮ್ಮಗ. ನೀವು ಇದೇ ಊರಿನವರಾಗಿದ್ದರೆ ಅವನು ಗೊತ್ತಿರಲೇಬೇಕು. ಚಾರಿಟಿಗಾಗಿ ಬಂದಿರಬೇಕು ಈ ಹೆಣ್ಣು ಎಂಬುದು ಅವರ ಉದ್ದೇಶ. ಆಕೆಯನ್ನೇ ಗಮನಿಸಿದಲೆ ಯಾಕೋ ಇವರ ಮನಸ್ಥಿತಿ ಸರಿಯಿಲ್ಲ ಎಂದುಕೊಂಡು ನೀರು ತರುತ್ತೇನೆ ಎಂದವರು ಅಡುಗೆ ಮನೆಯತ್ತ ನಡೆದಿದ್ದರು. 2 ಫೋಟೋಗಳನ್ನು ಬದಲಾಯಿಸಿ ನೋಡಿದ ಚಂದ್ರನಿ ಅವರು ಮನದ ಉದ್ವೇಗವನ್ನು ಹತ್ತಿಕ್ಕಲಾರದೆ ಇಲ್ಲಿ ನಿಲ್ಲುವ ನೈತಿಕತೆ ತನಗೆ ಇಲ್ಲವೇನೋ ಎನ್ನಿಸುತ್ತಲೇ ಗೌತಮ್ ಫೋಟೋವನ್ನು ಕಣ್ಣು ತುಂಬಿಕೊಳ್ಳುವಂತೆ ನೋಡಿದವರು ಬಂದ ಕಾರಣವನ್ನು ಮರೆತವರಂತೆ ಹೊರಗೆ ನಡೆದಿದ್ದರು. ಲಿಂಬೆಹಣ್ಣಿನ ಶರಬತ್ತು ಹಿಡಿದು ಬಂದ ಮಹೇಂದ್ರ ಅವರ ನೋಟ ಅತಿಥಿಗಾಗಿ ಹುಡುಕಾಡುತ್ತಿತ್ತು. ಹಾಗೆ ಹೊರಗೆ ಬಂದವರು ವಾಚ್ಮ್ಯಾನನ್ನು ವಿಚಾರಿಸಿದರು. ಆತ ಅವರು ಹೋದದ್ದಾಗಿ ತಿಳಿಸಿದ. ಯಾರಿರ್ಬೋದಾಕೆ? ಯಾಕಾಗಿ ಬಂದಿರ್ಬೋದು? ಗೌತಮ್ನಿಂದ ಏನಾದರೂ ಕೆಲಸ ಆಗಬೇಕಿತ್ತೇನೋ ಎನಿಸಿತು. ಮರುಕ್ಷಣವೇ ಆಕೆಯ ರೀತಿ ನೆನಪಾಗುತ್ತಲೇ ಆ ವಿಷಯಕ್ಕೆ ಬಂದಿರಲಾರರು ಎಂದುಕೊಂಡು ಮನೆಯೊಳಗೆ ನಡೆದಿದ್ದರು. ಅಂದು ಬಸ್ ಇಳಿದು ಒಂದಷ್ಟು ದೂರ ನಡೆಯುತ್ತಿದ್ದ ಚಂದನಳಿಗೆ ಮಹೇಂದ್ರರು ಜೊತೆಯಾಗಿದ್ದರು. ಯಾಕೆ 4 ದಿನದಿಂದ ಬರಲೇ ಇಲ್ಲ? ಹಾಗೇನೂ ಇಲ್ಲ ಅಂಕಲ್, ಒಂದಿಷ್ಟು ನೋಟ್ಸ್ಗಳು ಬರೆಯಬೇಕಿತ್ತು. ಮುಂದೆ ಬೇರೆ ಏನು ಸುಳ್ಳನ್ನು ಹೇಳಲಾಗದೆ ತಡವರಿಸಿದ್ದಳು. ಗೇಟಿನ ಬಳಿ ಬರುತ್ತಲೇ ಮನೆಗೆ ಬರುವಂತೆ ಕರೆದಿದ್ದರು. ನಯವಾಗಿ ನಿರಾಕರಿಸಿದವಳನ್ನು ಬಂದು 1 ಕಪ್ ಕಾಫಿ ಕುಡಿದು ಹೋಗು, ನನಗೂ ಯಾಕೋ ಇಂದು ಬೆಳಗಿನಿಂದ ಬೇಸರ ಎಂದಾಗ ಬದಲಿಗೆ ಏನು ಹೇಳಲಾಗದೆ ಅವರ ಪ್ರೀತಿಗೆ ಸೋತು ಒಳಗೆ ನಡೆದಿದ್ದಳು. ದಾರಿಯಲ್ಲಿ ನಡೆಯುತ್ತಲೇ ಸುತ್ತಲೂ ನೋಟ, ಮನಸ್ಸಿಗೆ ಏನೋ ಹಿತವಾಗುವಂಥ ಪರಿಸರ, ಪ್ರತಿಯೊಂದು ಗಿಡಗಳನ್ನು ಮುದ್ದಿಸುವ ಅನಿಸಿಕೆ. ಗೌತಮ್ ಮನಸ್ಸಿನಿಂದ ಮರೆಯಾಗಿದ್ದ ನಗು ಮುಖದಲ್ಲಿ ಮನೆ ಮಾಡಿತ್ತು. ಕಾಫಿಯ ಕಪ್ಪನ್ನು ಖಾಲಿಯಾಗುತ್ತಲೇ, ಚಂದು ಒಂದು ಹಾಡು ಹೇಳಮ್ಮ, ಯಾಕೋ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಏನೋ ಕಳವಳ, ಯಾರೋ ನನ್ನಿಂದ ಏನನ್ನೋ ದೋಚಿ ಹೋಗ್ತಾರೆನ್ನೋ ಭಾವನೆ, ಸಂಕಟ, ಅರ್ಥವೇ ಆಗ್ತಿಲ್ಲ. ಅವರನ್ನು ಒಮ್ಮೆ ನೋಡಿದವಳಿಗೆ ಇಂದು ಯಾಕೋ ಬೇಜಾರಾಗಿದ್ದಾರೆ ಅಂಕಲ್ ಎನ್ನಿಸ್ದಲೇ ಅವರಿಷ್ಟದ ಹಾಡು ಹಾಡಲು ಶುರು ಮಾಡಿದಳು. ಕೃಷ್ಣ ನೀ ಬೇಗನೆ ಬಾರು, ಶ್ರೀಕೃಷ್ಣ ನೀ ಬೇಗನೆ ಬಾರು. ಶ್ರಾವ್ಯವಾಗಿ ಸಾಗುತ್ತಿದ್ದ ಹಾಡು ಅರ್ಧಕ್ಕೆ ನಿಂತಿತ್ತು. ಕೈಕಟ್ಟಿ ಕಂಬಕ್ಕೆ ಹೊರಗೆ ನಿಂತು ಅವಳನ್ನೇ ನೋಡುತ್ತಿದ್ದ ಗೌತಮ್ ಹಾಡು ಮಧ್ಯಕ್ಕೆ ನಿಂತಾಗ ಮಹೇಂದ್ರ ಅವರು ಇತ್ತ ಗಮನ ಹರಿಸಿದರು. ಮೊಮ್ಮಗನನ್ನು ನೋಡುತ್ತಲೇ, ಅರೆ ನೀನು ಯಾವಾಗ ಬಂದೆ? ಇಷ್ಟು ಬೇಗ ಬಂದದ್ದು ಯಾಕೆ? ಯಾಕೆ ನನ್ನ ಮನೆಗೆ ನಾನು ಬರುವುದಕ್ಕೆ ಸಮಯ ನೋಡಿಕೊಂಡು ಬರಬೇಕಾ? ಬೇಡದೇ ಇರುವವರೆಲ್ಲ ಬಂದು ಸೇರಿಕೊಳ್ಳುವಾಗ ಏನು ಹಾಗಂದ್ರೆ ನಿನ್ನ ಮಾತಿನ ಅರ್ಥ? ಏನೂ ಇಲ್ಲ ಬಿಡಿ, ತಲೆನೋಯ್ತಾಯಿತ್ತು, ಹಾಗಾಗಿ ಬಂದದ್ದು. ತಲೆನೋವು ಎನ್ನುತ್ತಲೇ ಮೊಮ್ಮಗನ ಮೇಲಿನ ಅವರ ಕೋಪ ಇಳಿದಿತ್ತು. ಇರು, 1 ನಿಮಿಷ ಸ್ಟ್ರಾಂಗ್ ಆಗಿ ಕಾಫಿ ಮಾಡಿ ತರ್ತೇನೆ ಎನ್ನುತ್ತಾ ಅಡುಗೆ ಮನೆಯತ್ತ ನಡೆದಿದ್ದರು. ಚಂದನಗೆ ಇದು ಅನಿರೀಕ್ಷಿತವಾಗಿತ್ತು. ಹೆಜ್ಜೆ ಕೂಡ ಎತ್ತಿಡದಾಗಿದ್ದಳು. ಗೌತಮ್ ಅವಳ ಬಳಿ ಬಂದಿದ್ದ. ನೋಡುತ್ತಲೇ ಮತ್ತಷ್ಟು ನೋಟ ತಗ್ಗಿತ್ತು. ಅದೇನು ಮೋಡಿ ಮಾಡಿದ್ಯಾ ನನ್ನ ತಾತನಿಗೆ? ಕತ್ತಿ ಕಿರುಚಿದ ಹಾಗೆ ನೀನು ಹಾಡುತ್ತಿದ್ದರೆ
ಇದೊಂದು ಸಲ ನನ್ನ ಮನೆಯಲ್ಲಿ ಆಡಿದರೆ ಚೆನ್ನಾಗಿರಲ್ಲ. ಒಂದು ವೇಳೆ ಆಡಿದ್ರು ದನಿ ಹೊರಗೆ ಬರಬಾರ್ದು ಎಚ್ಚರಿಸಿದವನು ಗೊಂಬೆಯಂತೆ ನಿಂತವಳ ನೋಡಿ. ಈಗ ಏನು ಹೇಳಿದೆ ಹೇಳು? ಮೆಲ್ಲನೆ ಉಸಿರಿದಳು. ದನಿ ಹೊರಗೆ ಬರಬಾರ್ದು. ಕಂಪಿಸ್ತಿದ್ದ ತುಟಿಗಳ ಮತ್ತೊಮ್ಮೆ ಮುದ್ದಿಸುವ ಮನಸ್ಸಾಗಿತ್ತು. ಬಲವಂತವಾಗಿ ನೋಟ ಕಿತ್ತವನು ತನ್ನ ರೂಮಿನತ್ತ ನಡೆದಿದ್ದ. ನಂತರವೇ ಅರಿವಾಗಿತ್ತು ಅವಳು ಏನು ಹೇಳಿದ್ದಾಳೆಂದು. ದನಿ ಹೊರಗೆ ಬರಬಾರ್ದು ಎಂದು ನನಗೆ ಹೇಳಿದ್ದ. ಯೋಚಿಸಿದ. ಸಾಧ್ಯ ಇಲ್ಲ, ನಾಲಾಯಕ ಹುಡುಗಿ, ಅಷ್ಟೊಂದು ಯೋಚಿಸಲಾರಳು. ಮಹೇಂದ್ರರ ಕೂಗಿಗೆ ಹೊರಟಿದ್ದವನು ತಿರುಗಿ ಬಂದಿದ್ದ. ಕಾಪಿಯ ಕಪ್ ಹಿಡಿದವನು ನೇರ ಸೋಫಾದಲ್ಲಿ ಹೋಗಿ ಕುಳಿತಿದ್ದ. ನೋಟ ಮಾತ್ರ ಅವಳಿಂದ ಒಂದಿಂಚು ಅತ್ತ ಇತ್ತ ಸರಿಸಲಿಲ್ಲ. ಬಂದು ಕುಳಿತ ಮಹೇಂದ್ರ ಅವರು ಮೊಮ್ಮಗನನ್ನು ಲೆಕ್ಕಿಸದೆ, ಚಂದು, ಹಾಡು ಮುಂದುವರಿಸು ಎಂದಿದ್ದರು. ಧೈರ್ಯ ಮಾಡಿ ನೋಡಿದ್ದಳು. ನೋಟಗಳು ಸಂಧಿಸಿತ್ತು. ಅವಳ ದನಿಯನ್ನು ಅವನ ನೋಟ ಕಟ್ಟಾಕಿದಂತೆನಿಸಿತು. ಅವಳ ನೋಟ ಗೌತಮ್ ಪಕ್ಕ ಇದ್ದ ತನ್ನ ಕಾಲೇಜ್ ಬ್ಯಾಗ್ನ ಕಡೆಗೆ. ಹೆಜ್ಜೆ ಎತ್ತಿಡದಾಗಿದ್ದಳು. ಬೆಲ್ಲಾದ ಸದ್ದಿಗೆ ಮಹೇಂದ್ರ ಅವರು ಯಾರು ಎನ್ನುತ್ತಾ ಹೊರಗೆ ನಡೆದಿದ್ದರು. ಲಾಂಡ್ರಿ ಅವರು ಒಗೆದು ಇಸ್ತ್ರಿ ಮಾಡಿದ ಬಟ್ಟೆಯೊಂದಿಗೆ ನಿಂತಿದ್ದರು. ಹಾಗೂ ಹೀಗೂ ಧೈರ್ಯ ಮಾಡಿದ ಚಂದನ ಕಾಲೇಜ್ ಬ್ಯಾಗ್ ಎತ್ತಿಕೊಂಡು ಹೊರಟು ಬಿಡೋಣ ಎನಿಸಿದಾಗ ಒಂದೊಂದೇ ಹೆಜ್ಜೆ ಹಾಕುತ್ತಾ ಬಂದವಳು ಬ್ಯಾಗ್ ತೆಗೆದುಕೊಳ್ಳಲು ಕೈ ಹಾಕುತ್ತಾ ಬಾಗುತ್ತಲೇ ಸನಿಹಕ್ಕೆ ಬಾಗಿದವಳ ತುಂಬು ಕೆನ್ನೆಗೆ ಚುಂಬಿಸಿದ. ಕತೆ ಮುಂದುವರಿಯುತ್ತದೆ.